ಹಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಕನ್ನಡ ಪೀಪಲ್ ಚಾನೆಲ್ಗೆ ನಿಮ್ಗೆ ಸ್ವಾಗತ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ಕೂಟಿ ಓಡಿಸೋದು ಅಂದ್ರೆ ತುಂಬಾ ಕಷ್ಟ ಅನ್ಕೊಂಡಿದ್ದೀರಾ? ಆ ಚಿಂತೆನೆ ಬೇಡ. ಸರಿಯಾದ ಗೈಡೆನ್ಸ್ ಜೊತೆಗೆ ಒಬ್ಬ ಅನುಭವಿ ವ್ಯಕ್ತಿಯ ಸಹಾಯದಿಂದ ನಾವು ಹೇಳೋ ಈ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು, ತುಂಬಾನೇ ಬೇಗ ಮತ್ತು ಸೇಫ್ ಆಗಿ ಸ್ಕೂಟಿ ಕಲಿಬಹುದು. ಸರಿ, ಮೊದಲ ರೈಡ್ಗೆ ರೆಡಿ ಆಗೋಣ. ಗಾಡಿ ಸ್ಟಾರ್ಟ್ ಮಾಡೋಕು ಮುಂಚೆ ಕೆಲವು ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇದೇ ನಿಮ್ಮ ಕಲಿಕೆಯ ಅಡಿಪಾಯ ಇದ್ದ ಹಾಗೆ. ಮೊದಲನೇದಾಗಿ ಪ್ರಾಕ್ಟೀಸ್ ಮಾಡಕ್ಕೆ ಒಂದು ಒಳ್ಳೆ ಜಾಗ ಬೇಕು. ಜನ, ಗಾಡಿಗಳು ಏನು ಇಲ್ದೇ ಇರೋ ಖಾಲಿ ಪಾರ್ಕಿಂಗ್ ಗ್ರೌಂಡ್ ಅಥವಾ ಶಾಂತವಾಗಿರೋ ರಸ್ತೆ ಇದ್ರೆ ಬೆಸ್ಟ್. ಯಾಕೆ ಗೊತ್ತಾ? ಇಂಥ ಜಾಗದಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಪೂರ್ತಿ ಗಮನ ಸ್ಕೂಟಿ ಮೇಲಿಟ್ಟು ಕಲಿಬಹುದು. ಇದು ನಿಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಸೇಫ್ಟಿ ಫಸ್ಟ್. ಹೆಲ್ಮೆಟ್ ಹಾಕೊಳ್ಳೋದು ಅತಿ ಮುಖ್ಯವಾದ ನಿಯಮ. ಒಂದು ವೇಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದು ನಿಮ್ಮ ತಲೆಗೆ ಆಗೋ ದೊಡ್ಡ ಪೆಟ್ಟನ್ನು ತಪ್ಪಿಸುತ್ತೆ. ನೆನ್ಪಿಡಿ, ಇದು ಕಾನೂನು ಮಾತ್ರ ಅಲ್ಲ, ನಮ್ಮ ಜವಾಬ್ದಾರಿನೂ ಹೌದು. ನಮ್ಮ ಜೀವಕ್ಕಿಂತ ಬೇರೆ ಯಾವುದು ಮುಖ್ಯ ಅಲ್ಲ, ಅಲ್ವಾ? ಸ್ಕೂಟಿ ಮೇಲೆ ಕೂತಾಗ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೆ ನೇರವಾಗಿ ಕೂತ್ಕೊಂಡು ನಿಮ್ಮ 2 ಪಾದಗಳು ನೆಲಕ್ಕೆ ಪೂರ್ತಿಯಾಗಿ ತಾಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಗಾಡಿ ನಿಲ್ಸಿದಾಗ ಇದು ನಿಮ್ಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ, ಬೀಳೋ ಚಾನ್ಸ್ ಕಮ್ಮಿ ಆಗುತ್ತೆ. ಇವಾಗ ಸ್ಕೂಟಿ ಓಡಿಸೋಕೋ ಮುಂಚೆ ಅದರ ಕಂಟ್ರೋಲ್ಸ್ ಬಗ್ಗೆ, ಅಂದ್ರೆ ಯಾವ ಭಾಗ ಹೇಗೆ ಕೆಲಸ ಮಾಡುತ್ತೆ ಅಂತ ಸರಿಯಾಗಿ ತಿಳ್ಕೊಳ್ಳೋಣ. ಇದು ನಿಮ್ಗೆ ಗಾಡಿ ಮೇಲೆ ಪೂರ್ತಿ ಹಿಡಿತ ಕೊಡುತ್ತೆ. ನಿಮ್ಮ ಬಲಗೈ ಹ್ಯಾಂಡಲ್ ಕಡೆ ನೋಡಿ. ಇಲ್ಲಿ ಆಕ್ಸಿಲರೇಟರ್ ಮತ್ತೆ ಫ್ರಂಟ್ ಬ್ರೇಕ್ ಇರುತ್ತೆ. ಆಕ್ಸಿಲರೇಟರ್ನ ನಿಧಾನವಾಗಿ ಹಿಂದಕ್ಕೆ ತಿರುಗಿಸಿದ್ರೆ ಸ್ಕೂಟಿ ಮುಂದೆ ಹೋಗುತ್ತೆ. ಹುಷಾರು, ಫ್ರಂಟ್ ಬ್ರೇಕ್ನ ಒಂದೇ ಸಾರಿ ಜೋರಾಗಿ ಹಿಡಿಬೇಡಿ. ಗಾಡಿ ಸ್ಕಿಡ್ ಆಗಿ ಬ್ಯಾಲೆನ್ಸ್ ತಪ್ಪಬಹುದು. ನಿಧಾನವಾಗಿ ಬಳಸಿ. ಎಡಕೈ ಕಡೆ ಇರೋದು ರೇರ್ ಬ್ರೇಕ್. ಸ್ಕೂಟಿ ಸ್ಟಾರ್ಟ್ ಮಾಡುವಾಗ ಈ ಬ್ರೇಕ್ ಹಿಡಿದುಕೊಳ್ಳಲೇಬೇಕು. ಯಾಕಂದ್ರೆ ಈಗಿನ ಎಲ್ಲಾ ಸ್ಕೂಟಿಗಳಲ್ಲೂ ಇದು ಒಂದು ಸೇಫ್ಟಿ ಫೀಚರ್. ಬ್ರೇಕ್ ಹಿಡಿದಾಗ ಮಾತ್ರ ಇಗ್ನಿಷನ್ ಸರ್ಕ್ಯೂಟ್ ಕಂಪ್ಲೀಟ್ ಆಗಿ ಗಾಡಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೀ ಹಾಕೋ ಜಾಗ ಮತ್ತೆ ಎಲೆಕ್ಟ್ರಿಕ್ ಸ್ಟಾರ್ಟ್ ಬಟನ್ ಇದೆ ನೋಡಿ. ಕೀ ಆನ್ ಮಾಡಿ ಬ್ರೇಕ್ ಹಿಡಿದು ಈ ಬಟನ್ ಒತ್ತಿದ್ರೆ ಇಂಜಿನ್ ಚಾಲು ಆಗುತ್ತೆ. ಬನ್ನಿ ಈಗ ಸ್ಕೂಟಿಯನ್ನ ಹೇಗೆ ಚಲಾಯಿಸೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಪ್ರತಿಯೊಂದು ಹಂತವನ್ನು ನಿಧಾನವಾಗಿ ಗಮನ ಇಟ್ಟು ಪ್ರಾಕ್ಟೀಸ್ ಮಾಡಿ. ಮೊದಲನೇ ಕೆಲಸ, ನಿಮ್ಮ ಎಡಗಾಲಿನಿಂದ ಕಿಕ್ ಸ್ಟ್ಯಾಂಡ್ನ ಪೂರ್ತಿಯಾಗಿ ಮೇಲೆತ್ತಿ. ಇದನ್ನ ಮರೆತು ಬಿಟ್ರೆ ಗಾಡಿ ಮೂವ್ ಆಗುವಾಗ, ಅದರಲ್ಲೂ ಎಡಕ್ಕೆ ತಿರುಗುವಾಗ ಸ್ಟ್ಯಾಂಡ್ ನೆಲಕ್ಕೆ ತಾಗಿ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ. ಇದು ತುಂಬಾ ಜನ ಮಾಡೋ ತಪ್ಪು, ಸೊ ಹುಷಾರಾಗಿರಿ. ಈಗ ಎಡಕೈಯಿಂದ ರೇರ್ ಬ್ರೇಕ್ ಅನ್ನ ಗಟ್ಟಿಯಾಗಿ ಹಿಡಿದು ಸ್ಟಾರ್ಟ್ ಬಟನ್ ಒತ್ತಿ. ಆಗ್ಲೇ ಹೇಳಿದ ಹಾಗೆ ಇದು ಒಂದು ಸೇಫ್ಟಿ ಸ್ವಿಚ್ ತರ ಕೆಲಸ ಮಾಡುತ್ತೆ. ಇಂಜಿನ್ ಸ್ಟಾರ್ಟ್ ಆದ ತಕ್ಷಣ ಗಾಡಿ ಸಡನ್ ಆಗಿ ಮುಂದೆ ಹೋಗೋದನ್ನ ಇದು ತಡೆಯುತ್ತೆ. ಇಂಜಿನ್ ಸ್ಟಾರ್ಟ್ ಆಯ್ತಾ? ಈಗ ಆಕ್ಸಿಲರೇಟರ್ನ ತುಂಬಾನೇ ನಿಧಾನವಾಗಿ ಸ್ವಲ್ಪವೇ ಸ್ವಲ್ಪ ತಿರುಗಿಸಿ. ಸ್ಕೂಟಿ ಮುಂದೆ ಚಲಿಸೋಕೆ ಶುರುವಾಗತ್ತೆ. ಆರಂಭದಲ್ಲಿ ಕಾಲುಗಳನ್ನ ನೆಲದ ಮೇಲೆಯೇ ಇಟ್ಟುಕೊಂಡು ಸ್ಕೂಟಿಯನ್ನ ನಡೆಸ್ಕೊಂಡು ಹೋಗಿ. ಇದು ನಿಮ್ಗೆ ಬ್ಯಾಲೆನ್ಸ್ ಸಿಗೋಕೆ ಹೆಲ್ಪ್ ಮಾಡುತ್ತೆ. ಸ್ಕೂಟಿ ಸ್ವಲ್ಪ ಸ್ಪೀಡ್ ಹಿಡಿದು ಸ್ಟೇಬಲ್ ಆದ್ಮೇಲೆ ನಿಮ್ಮ ಕಾಲುಗಳನ್ನ ನೆಲದಿಂದ ಎತ್ತಿ ಸ್ಕೂಟಿಯ ಫುಟ್ ಪ್ಲಾಟ್ಫಾರ್ಮ್ ಮೇಲೆ ಇಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಸರಿಯಾದ ಬ್ಯಾಲೆನ್ಸ್ ಸಿಗುತ್ತೆ ಮತ್ತೆ ಗಾಡಿ ಓಡಿಸೋಕೆ ಈಸಿ ಆಗುತ್ತೆ. ಟರ್ನ್ ಮಾಡೋಕೆ 2 ರೀತಿ ಇದೆ. ತುಂಬಾ ಸ್ಲೋ ಸ್ಪೀಡ್ನಲ್ಲಿದ್ದಾಗ ಹ್ಯಾಂಡಲ್ ಬಾರ್ನ ಕೈಗಳಿಂದ ನಿಧಾನವಾಗಿ ತಿರುಗಿಸಿ. ಸ್ವಲ್ಪ ಸ್ಪೀಡ್ ಇದ್ರೆ ನೀವು ಯಾ ಕಡೆ ಹೋಗ್ಬೇಕು ಆ ಕಡೆಗೆ ನಿಮ್ಮ ಶರೀರವನ್ನ ಸಹಜವಾಗಿ ಸ್ವಲ್ಪ ಬಾಗಿಸಿದ್ರೆ ಸಾಕು. ಸ್ಕೂಟಿ ನಿಲ್ಸೋಕೆ ಸೇಫ್ ಆದ ದಾರಿ ಅಂದ್ರೆ 2 ಬ್ರೇಕ್ಗಳನ್ನು ಒಟ್ಟಿಗೆ ಸಮವಾಗಿ ನಿಧಾನವಾಗಿ ಯೂಸ್ ಮಾಡೋದು. ಯಾವಾಗ್ಲೂ ನಿಮ್ಮ ಕೆಲವು ಬೆರಳುಗಳನ್ನ ಬ್ರೇಕ್ ಲೀವರ್ಗಳ ಮೇಲೆ ಇಟ್ಕೊಳ್ಳೋದು ಒಂದು ಒಳ್ಳೆ ಹ್ಯಾಬಿಟ್. ಎಮರ್ಜೆನ್ಸಿ ಟೈಮಲ್ಲಿ ತಕ್ಷಣ ರಿಯಾಕ್ಟ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ರಸ್ತೆಯಲ್ಲಿ ಸೇಫ್ ಆಗಿ ಗಾಡಿ ಓಡಿಸೋಕೆ ಬೇಕಾದ ಕೆಲವು ಇಂಪಾರ್ಟೆಂಟ್ ರೂಲ್ಸ್ ಬಗ್ಗೆ ಮಾತಾಡೋಣ. ನೆನಪಿಡಿ, ರಸ್ತೆ ಇರೋದು ನಮ್ಗೆ ಮಾತ್ರ ಅಲ್ಲ. ಈ ಚಿಹ್ನೆ ನೋಡಿದ ತಕ್ಷಣ ಮುಂದೆ ಪಾದಚಾರಿಗಳು ರಸ್ತೆ ದಾಟೋ ಜಾಗ ಇದೆ ಅಂತ ಅರ್ಥ. ತಕ್ಷಣ ಗಾಡಿ ಸ್ಪೀಡ್ ಕಮ್ಮಿ ಮಾಡಿ ಜನರಿಗಾಗಿ ನಿಲ್ಲಿಸೋಕೆ ರೆಡಿಯಿರಿ. ಅವರ ಹಕ್ಕಿಗೆ ನಾವು ಗೌರವ ಕೊಡಬೇಕು. ರಸ್ತೆಯಲ್ಲಿ ಯಾವಾಗಲೂ ಅಲರ್ಟ್ ಆಗಿರಿ. ಪ್ರತಿ ಕೆಲವು ಸೆಕೆಂಡಿಗೆ ಒಮ್ಮೆ ನಿಮ್ಮ ಮಿರರ್ಗಳನ್ನು ಚೆಕ್ ಮಾಡ್ತಾ ಇರಿ. ಲೇನ್ ಬದಲಾಯಿಸುವಾಗ ಕನ್ನಡಿ ನೋಡೋದಲ್ಲದೆ ನಿಮ್ಮ ಭುಜದ ಮೇಲಿಂದ ಒಮ್ಮೆ ಹಿಂದಿರುಗಿ ನೋಡಿ, ಅಂದ್ರೆ ಶೋಲ್ಡರ್ ಚೆಕ್ ಮಾಡಿ. ನಿಮ್ಮ ಸ್ಕೂಟಿಯನ್ನ ಬೇರೆಯವರಿಗೆ ಕಾಣೋ ಹಾಗೆ ಓಡಿಸಿ. ಮುಖ್ಯವಾಗಿ ಟ್ರಕ್ ಅಥವಾ ಬಸ್ನಂತಹ ದೊಡ್ಡ ಗಾಡಿಗಳ ಬ್ಲೈಂಡ್ ಸ್ಪಾಟ್ಗಳಲ್ಲಿ, ಅಂದ್ರೆ ಅವರ ಕಣ್ಣಣಿಯಲ್ಲಿ ಕಾಣದೇ ಇರೋ ಜಾಗದಲ್ಲಿ ಓಡಿಸೋದನ್ನ ತಪ್ಪಿಸಿ. ಗಾಡಿ ಓಡಿಸುವಾಗ
ಫೋನ್ ಮಾತಾಡೋದು ಅಥವಾ ಮೆಸೇಜ್ ಮಾಡೋದು ತುಂಬಾನೇ ಅಪಾಯಕಾರಿ. ನಿಮ್ಮ ಪೂರ್ತಿ ಗಮನ ರಸ್ತೆ ಮೇಲೆ ಇರಲಿ. ಒಂದು ಸಣ್ಣ ಮೈಮರೆವು ಕೂಡ ದೊಡ್ಡ ಅನಾಹುತಕ್ಕೆ ಕಾರಣ ಆಗಬಹುದು. ನೆನ್ಪಿಡಿ, ಬೇಸಿಕ್ಸ್ ಕಲಿಯೋಕೆ 3ರಿಂದ 5 ದಿನ ಬೇಕಾಗಬಹುದು. ಆದ್ರೆ ಪರ್ಫೆಕ್ಟ್ ಆಗಿ ಕಾನ್ಫಿಡೆನ್ಸ್ನಿಂದ ರಸ್ತೆಯಲ್ಲಿ ಓಡಿಸೋಕೆ ಸುಮಾರು 7ರಿಂದ 10 ದಿನಗಳ ನಿರಂತರ ಪ್ರಾಕ್ಟೀಸ್ ಬೇಕೇ ಬೇಕು. ತಾಳ್ಮೆ ಇರ್ಲಿ, ನಿಧಾನವಾಗಿ ಕಲಿಯಿರಿ. ಹೊಸದಾಗಿ ಕಲಿಯೋರ್ಗೆ ಹೆಲ್ಪ್ ಆಗೋ ಥರ ನಿಮ್ಮತ್ರ ಬೇರೆ ಯಾವುದಾದ್ರೂ ಸಲಹೆಗಳಿದ್ರೆ ದಯವಿಟ್ಟು ಅದನ್ನ ಕೆಳಗಿನ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಇದು ಬೇರೆಯವರಿಗೂ ಸಹಾಯ ಆಗಬಹುದು. ನಮ್ಮ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಟಾಟಾ.